ಎಲ್ಲ ಎಸ್ ಎಲ್ ಸಿ ಎಕ್ಸಾಮ್ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಾದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ರಿಸಲ್ಟ್ ಅನ್ನೋದು ತುಂಬ ತುಂಬ ಟೈಮ್ ತೊಗೊಳುತ್ತೆ. ಇವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ, ಮೌಲ್ಯಮಾಪನ ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಲೇಟಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಕಾಯ್ತಾ ಇದ್ರಿ. ಸೊ ಆದರೆ ರಿಸಲ್ಟ್ ಅನ್ನೋದು ಸ್ವಲ್ಪ ಬೇಗನೆ ಬರ್ತಿದೆ ಅಂತಲೇ ಹೇಳ್ಬೋದು. ಈ ವರ್ಷ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋದು ಸ್ವಲ್ಪ ಬೇಗ ಬರ್ತಿದೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಎಲ್ಲದನ್ನೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮೌಲ್ಯಮಾಪನ ಮುಗಿಯಲು ಎಷ್ಟು ಸಮಯ ಬೇಕು, ಅಂದರೆ ನಿಮ್ಮ ಪೇಪರ್ ಕರೆಕ್ಷನ್ ಮುಗಿಯಲು ಎಷ್ಟು ಸಮಯ ಬೇಕು, ಎಷ್ಟು ಟೈಮ್ ತಗೊಳ್ಳುತ್ತೆ, ಹಾಗೆ ಪೇಪರ್ ಕರೆಕ್ಷನ್ ಹೇಗೆ ನಡೆಯುತ್ತೆ, ಅಂದರೆ ನಿಮ್ಮ ಪೇಪರ್ಗಳ ಆನ್ಸರ್ ಶೀಟ್ ವ್ಯಾಲ್ಯೂಯೇಷನ್ ಅನ್ನೋದು ಹೇಗೆ ನಡೆಯುತ್ತೆ, ಹಾಗೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರಾ, ಗ್ರೇಸ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ ವಿದ್ಯಾರ್ಥಿಗಳಿಗೆ, ಈ ವರ್ಷ ಯಾವ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ, ಈ ವರ್ಷ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಹಾಗೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ನೀಡಲು ತೀರ್ಮಾನ ಅಂತಿದ್ದಾರೆ. ಸೊ ಇದು ನಿಜನಾ ಹಾಗಾದರೆ? ಸೊ ಅದನ್ನು ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬರುತ್ತಾ, ಇದು ನಿಜನಾ? ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಅಫಿಷಿಯಲ್ ಎಸ್ ಎಲ್ ಸಿ ರಿಸಲ್ಟ್ ಡೇಟ್, ಅಂದರೆ ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥ ಎಸ್ ಎಲ್ ಸಿ ರಿಸಲ್ಟ್ ಡೇಟ್ ಯಾವುದಂತ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಹಾಗೆ ಫಸ್ಟ್ನೇ ನೋಡೋದಾದರೆ ಮೌಲ್ಯಮಾಪನ ಮುಗಿಯಲು ಎಷ್ಟು ಟೈಮ್ ಬೇಕು, ಅಂದರೆ ನಿಮ್ಮ ಪೇಪರ್ನ ಕರೆಕ್ಷನ್ ಮಾಡೋಕ್ಕೆ, ಆನ್ಸರ್ ಶೀಟ್ನ ಕರೆಕ್ಷನ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ, ಈಗ ಆಲ್ರೆಡಿ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಅನ್ನೋದು ಶುರುವಾಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 5ಕ್ಕೆ ಶುರುವಾಗಿದೆ. ಇದು ತುಂಬ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರೋದ್ರಿಂದ ತುಂಬ ಟೈಮ್ ಅನ್ನೋದು ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಈಗ ದಿನಕ್ಕೆ 600 ಪೇಪರ್ನ ಕರೆಕ್ಷನ್ ಮಾಡ್ತಾರೆ ಅಂದರೆ ತುಂಬ ಟೈಮ್ ಅನ್ನೋದು ತೊಗೊಳುತ್ತೆ. ಸೊ ಮೇ ಬಿ ಒಂದು 10ರಿಂದ 15 ದಿನವಂತೂ, ಕನಿಷ್ಠವಾಗಿ 10 ದಿನ ಅಂತೂ ಬೇಕೇ ಬೇಕಾಗುತ್ತೆ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗೋಕ್ಕೆ. ಸೊ ಇನ್ನು ನೋಡೋದಾದರೆ ಪೇಪರ್ ಕರೆಕ್ಷನ್ ಹೇಗೆ ನಡೆಯುತ್ತೆ ಅಂದರೆ, ನಿಮ್ಮ ಒಂದು ಈ ಆನ್ಸರ್ ಶೀಟ್ ಕರೆಕ್ಷನ್ ಅನ್ನೋದು ಹೇಗೆ ನಡೆಯುತ್ತೆ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಲಿಬ್ರಲ್ ಆಗಿರುತ್ತಾ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಕೇಳ್ತಿದ್ರೆ, ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಪೇಪರ್ ಕರೆಕ್ಷನ್ ಅನ್ನೋದು, ಲಿಬ್ರಲ್ ಆಗಿ ಅಂತೂ ಇರೋಲ್ಲ. ಒಂದು ಪೇಪರ್ನ 3 ಜನ ಟೀಚರ್ಸ್ಗಳು ಕರೆಕ್ಷನ್ ಮಾಡ್ತಾರೆ. ಹೇಗಂದರೆ ಫಸ್ಟು ಜಸ್ಟ್ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ, ರೇಟ್ ಆಗ್ತಾ ಹೋಗ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ಮಾರ್ಕ್ಸ್ನ ಹಾಕ್ತಾ ಹೋಗ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದೆಯಾ ಟೋಟಲ್ನ ಮಾಡ್ತಾರೆ, ರೀಕ್ಯಾಲ್ಕುಲೇಟ್ ಮಾಡ್ತಾರೆ. ಎರಡೆರಡು ಸತಿ ನಿಮ್ಮ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದೇ ಸಮಯದಲ್ಲಿ ವೆಬ್ಸೈಟ್ಗೆ ಕೂಡ ಅಪ್ಲೋಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ ಮಾರ್ಕ್ಸ್ನ. ಯಾಕಂದರೆ ಲಾಸ್ಟಿಗೆ ಡಿಲೇ ಆಗಬಾರ್ದು ನಿಮ್ಮ ರಿಸಲ್ಟ್ ಬರೋಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈ ವರ್ಷ ರಿಸಲ್ಟ್ ಅನ್ನೋದು ಬೇಗ ಬರ್ತಿದೆ ಅಂತಲೇ ಹೇಳ್ಬೋದು. ಈ ವರ್ಷ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತಾ ಅಂತ ಕೇಳ್ತಿದ್ರಿ. ಸೊ ಹೌದು, ಈ ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆಗಿರ್ಬೋದು, ಸೊ ಅದರಲ್ಲಿ ಏನಾದರೂ ಕ್ವಶನ್ ತಪ್ಪಾಗಿದ್ದರೆ, ಅಥವಾ ಔಟ್ ಆಫ್ ಸಿಲೆಬಸ್ಸಿಂದ ನಿಮಗೆ ಕ್ವಶನ್ಸ್ ಅನ್ನೋದು ಬಂದಿದ್ದರೆ, ಈ ಸಂದರ್ಭದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತಂತಲೇ ಹೇಳ್ಬೋದು. ಆ ಕ್ವಶನ್ ನಂಬರ್ನ ನೀವು ಆನ್ಸರ್ ಶೀಟಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ಆ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತಂತ ಹೇಳ್ಬೋದು. ಇನ್ನೂ ಕೆಲವೊಂದು ಸತಿ ಹೇಗೆ ಸಿಗತ್ತಂದ್ರೆ ಗ್ರೇಸ್ ಮಾರ್ಕ್ಸು, ನೀವು ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ, ಅಂದರೆ ಈಗ 13 ಮಾರ್ಕ್ಸು, ಈಗ 30ಕ್ಕೆ ಪಾಸು, 100ಕ್ಕೆ 30 ಬಂದರೆ ಪಾಸ್ ಆಗ್ತೀರಿ. ಸೊ 80ಕ್ಕೆ 13 ಬರಬೇಕು, ಈ 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಈಗ ನಿಮಗೆ 100ಕ್ಕೆ 30 ಬಂದರೆ ಪಾಸು, ಆವಾಗ ನಿಮಗೆ 80ಕ್ಕೆ 13 ಬಂದರೆ ಪಾಸ್ ಆಗ್ತೀರಿ. ಸೊ ಆವಾಗ ನಿಮಗೆ 13 ಬಂದಿರಲ್ಲ, 11 ಬಂದಿರುತ್ತೆ, ಅಂದರೆ 2 ಮಾರ್ಕ್ಸ್ ಕೊಟ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ವರ್ಷ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಹಾಗೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಅಂತ ಕೇಳಿದ್ರೆ, ಈ ವರ್ಷ ಈ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಅಂತೂ ಮಾಡಲ್ಲ. ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂದರೆ, ಈಗ 5 ಸಬ್ಜೆಕ್ಟ್ ಪಾಸ್ ಆಗೋ ಸ್ಟೇಜಲ್ಲಿದ್ದು ಯಾವುದಾದ್ರು ಒಂದು ಸಬ್ಜೆಕ್ಟ್ ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು 1 ಅಥವಾ 2 ಮಾರ್ಕ್ಸ್ ಕೊಟ್ಟರೆ ಪಾಸ್ ಆಗ್ತಾರಂತ ಇರುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಯಾವ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಅಂದರೆ 4 ಅಥವಾ 3 ಸಬ್ಜೆಕ್ಟ್ ಫೇಲ್ ಆಗುವಂಥ ಸಂದರ್ಭ ಇದ್ದರೆ, ಸೊ ಅಂಥ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನು ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ನೀಡಲು ತೀರ್ಮಾನ. ತುಂಬ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಕಡೆ ನೀವು ನೋಡ್ತಿದ್ದೀರಿ ವೆಬ್ಸೈಟಲ್ಲಿ, ನಾಳೆ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಹೌದಾ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಅನ್ನೋದು 100% ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ನಾಳೆನೇ ಬರುತ್ತೆ ಅಂತ
ತುಂಬ ವಿದ್ಯಾರ್ಥಿಗಳು ಕೂಡ ಶಾಕಿಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಾಳೆ ರಿಸಲ್ಟ್ ಅನ್ನೋದು ಬರ್ತಿಲ್ಲ. ಯಾಕಂದರೆ ಈಗ ಇವ್ಯಾಲ್ಯುವೇಷನ್ ಆಗೋಕ್ಕೆ 15 ದಿನ ಬೇಕಂದರೆ, ಸೊ ಏಪ್ರಿಲ್ 20ಕ್ಕೆ ನಿಮ್ಮ ಇವ್ಯಾಲ್ಯುವೇಷನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ರಿಸಲ್ಟ್ ಡೇಟ್ ಅನ್ನೋದು ಸ್ವಲ್ಪ ಏಪ್ರಿಲ್ 24 ಒಳಗೆ ರಿಸಲ್ಟ್ ಅನ್ನೋದು 100% ಬರುತ್ತೆ. ಸೊ ಅದಂತೂ ಕನ್ಫರ್ಮು, ತುಂಬ ಡಿಲೇ ಅಂತೂ ಆಗಲ್ಲ. ನಾಳೆ SSLC ಪರೀಕ್ಷೆ ಫಲಿತಾಂಶ ಬರುತ್ತೆ, ಇದು ನಿಜಾನ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರಲ್ಲ. ಸೊ ಅದು 100% ನಿಜ ಅಲ್ಲ. ಸೊ ಅಂದರೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಶಿಕ್ಷಣ ಇಲಾಖೆಯಿಂದ. ಸೊ ಇನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಏಪ್ರಿಲ್ 20ಕ್ಕೆ ರಿವ್ಯಾಲ್ಯೂಯೇಷನ್ ಮುಗಿದೆ, 24ಕ್ಕೆ ಅಂತ ಈಗ 24 ಒಳಗಡೆ, ಏಪ್ರಿಲ್ 24 ಒಳಗಡೆ ರಿಸಲ್ಟ್ ಅನ್ನೋದು ಬರುವಂಥ ಚಾನ್ಸಸ್ ಇದೆ. ಈಗ ಅಫಿಷಿಯಲ್ SSLC ರಿಸಲ್ಟ್ ಡೇಟ್ ಅಂದರೆ ಈಗ ಆಲ್ರೆಡಿ ರಿಸಲ್ಟ್ ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟು ಮತ್ತು ಯಾವುದೇ ದಿನ ಕೂಡ ರಿಸಲ್ಟ್ ಅನ್ನೋದು ಬರಲ್ಲ ಅಂತಲೇ ಹೇಳ್ಬೋದು. ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತಂತ ಆಲ್ರೆಡಿ ಹೇಳಿದ್ದಾರೆ. ಸೊ ನೀವು ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಅನ್ನೋದು ಮಾಡಬೇಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ವೆಬ್ಸೈಟಲ್ಲಾಗಿರ್ಬೋದು, ಇವಾಗ ರಿಸಲ್ಟ್ ಬರುತ್ತೆ ಅಂತ ಹಾಕಿರ್ತಾರೆ. ಸೊ ನೀವು ನೋಡಿಬಿಟ್ಟು ರಿಸಲ್ಟ್ ಬರುತ್ತೆ ಏನಂತ ನೋಡ್ತೀರಿ. ಸೊ ರಿಸಲ್ಟ್ ಅನ್ನೋದು ಏಪ್ರಿಲ್ 24ಕ್ಕೆ ಅಥವಾ 23ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಶಿಕ್ಷಣ ಇಲಾಖೆಯಿಂದ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ನಾಳೆ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ, ಸೊ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಹಾಗೆ ರಿಯಲ್ ಇನ್ಫಾರ್ಮೇಷನಿಗಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.